ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ ಆ್ಯಂಡ್ ನೀವು ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ವ್ಲಾಗಲ್ಲಿ ಒಂದು ಇನ್ಫಾರ್ಮೇಟಿವ್ ವಿಷಯನ ತಿಳಿಸ್ಕೊಡ್ತೀನಿ. ಅತಿಕ್ಷಾ, ಹಾಯ್, ವೆಲ್ಕಮ್ ಬ್ಯಾಕ್. ಹಾಯ್ ಆಲ್ ಅನ್ನು ನಮಸ್ಕಾರ ಮಾಡು ಎಲ್ಲರಿಗೂ. ನೋಡಿ ಹಾಯ್ ಮಾಡಿ ನೀನು. ಇವತ್ತು ಸೋಮವಾರ ಡಿಸೆಂಬರ್ 30. ಈ ಅಮಾವಾಸ್ಯೆ ಸೋಮವಾರ ಬಂದಿರೋದ್ರಿಂದ ಇದನ್ನು ಸೋಮಾವತಿ ಅಮಾವಾಸ್ಯೆ ಅಂತಲೂ ಕರೀತಾರೆ, ಇಲ್ಲಾಂದರೆ ಎಳ್ಳು ಅಮಾವಾಸ್ಯೆ ಅಂತಲೂ ಕರೀತಾರೆ. ಈ ವರ್ಷದ ಕೊನೆಯ ಅಮಾವಾಸ್ಯೆ ಆಗಿರೋದ್ರಿಂದ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳ್ಕೊಳ್ಳೋಣ ಬನ್ನಿ. ಇವತ್ತು ಈಶ್ವರ ಮತ್ತು ನಾರಾಯಣ ಎರಡೂ ದೇವರನ್ನ ಆರಾಧನೆ ಮಾಡೋದು ತುಂಬ ಒಳ್ಳೆಯದು. ಅದ್ರ ಜೊತೆಗೆ ದುರ್ಗಾದೇವಿ, ಲಕ್ಷ್ಮೀ ದೇವಿ, ಯಾವುದೇ ಹೆಣ್ದೇವ್ರಿಗಾದರೂ ಪೂಜೆ ಮಾಡೋದು ಇನ್ನೂ ಶುಭ ಫಲ ಅಂತಲೇ ಹೇಳ್ಬೋದು. ಈ ಪೂಜೆನ ಮಾಡೋದ್ರಿಂದ ಸಂಪತ್ತು, ಸಮೃದ್ಧಿ, ಸಂತಾನ, ಪಿತೃದೋಷ ಏನೇ ಇದ್ದರೂ ಕಳೆದು ಒಳ್ಳೆ ರೀತಿಯಲ್ಲಿ ಬರುತ್ತೆ. ಪ್ಲಸ್ ಮೇಯ್ನ್ ಏನಂತಂದರೆ ಮನಿ ಬ್ಲಾಕೇಜಸ್ ಏನಾದರೂ ಇತ್ತು ಅಂದರೆ ಈ ಅಮಾವಾಸ್ಯೆ ದಿನ ಪೂಜೆ ಮಾಡೋದ್ರಿಂದ ಆ ಮನಿ ಬ್ಲಾಕೇಜಸ್ ಎಲ್ಲ ರಿಮೂವ್ ಆಗಿ ನಮ್ಗೆ ಒಳ್ಳೆ ಫೈನಾನ್ಷಿಯಲ್ ಸ್ಟೇಜಸ್ನ ಒಂದು ಒಳ್ಳೆ ಹಂತಕ್ಕೆ ಕರ್ಕೊಂಡೋಗುತ್ತೆ ಅಂತಲೇ ಹೇಳ್ಬೋದು. ಬನ್ನಿ ಇದ್ರ ಬಗ್ಗೆ ಪೂರ್ತಿ ತಿಳ್ಕೊಂಬಿಡೋಣ. ಫಸ್ಟಿಗೆ ಇವಾಗ ಧನುರ್ಮಾಸ ನಡೀತಾ ಇರೋದ್ರಿಂದ ಆಲ್ಮೋಸ್ಟ್ ಎಲ್ಲ ಬೆಳಗ್ಗೆನೇ ಸೂರ್ಯ ಉದಯ ಆಗೋಕ್ಕೆ ಮುಂಚೆನೇ ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆ ಎಲ್ಲ ಮಾಡ್ಕೊತಾ ಇರ್ತಾರೆ. ಇವತ್ತು ಅಮಾವಾಸ್ಯೆ ಆಗಿರೋದ್ರಿಂದ ಸೊ ಬೆಳಗ್ಗೆನೇ ಮಾಮೂಲಿ ದೇವ್ರ ಮನೆಯೆಲ್ಲ ನೀವು ಹಿಂದಿನ ದಿನನಾದರೂ ಕ್ಲೀನ್ ಮಾಡ್ಕೊಬೋದು, ಇಲ್ಲಾಂದರೆ ಅವತ್ತೇ ಬೆಳಗ್ಗೆನೇ ಎದ್ದು ಕ್ಲೀನ್ ಮಾಡ್ಕೊಬೋದು. ಇವತ್ತಿನ ಸಮಯ ಬಂದು 4 ಗಂಟೆಯಿಂದನೇ ಅಮಾವಾಸ್ಯೆ ಇದೆ. ಅಂದರೆ ಇವತ್ತು ಸೋಮವಾರ ಪೂರ್ತಿ ಅಮಾವಾಸ್ಯೆ ಇದ್ದು ಮಂಗಳವಾರ ಬೆಳಗ್ಗೆ 3 ಗಂಟೆ ನಂತರ ಅಮಾವಾಸ್ಯೆ ಮುಗ್ದೋಗುತ್ತೆ. ಸೊ ಬೆಳಗ್ಗಿನ ಜಾವ 4 ಗಂಟೆಗೆ ಅಮಾವಾಸ್ಯೆ ಸ್ಟಾರ್ಟ್ ಆಗೋದ್ರಿಂದ ಸೊ ನಮಗೆ ಬ್ರಾಹ್ಮಿ ಮುಹೂರ್ತದಲ್ಲೇ ಅಮಾವಾಸ್ಯೆ ಸಿಗುತ್ತೆ. ಸೊ ಸೋಮವಾರ ಯಾರೆಲ್ಲ ಧನುರ್ಮಾಸ ಮಾಡೋರು ಬೆಳಗ್ಗೆನೇ ಪೂಜೆ ಮಾಡೋದ್ರಿಂದ ನಾವು ಅಮಾವಾಸ್ಯೆ ಪೂಜೆ ಕೂಡ ಮಾಡ್ದಂಗೆ ಆಗುತ್ತೆ. ಬೆಳಗ್ಗೆನೇ ಶುದ್ಧವಾಗಿ ಮನೆಯೆಲ್ಲ ಕ್ಲೀನ್ ಮಾಡಾದಮೇಲೆ ದೇವ್ರ ಮನೆಯೆಲ್ಲನೂ ಕ್ಲೀನ್ ಮಾಡಿಕೊಂಡು ದೇವರಿಗೆ ಹೂವು ಹಾಕಿ ನಾವೇನು ರೆಗ್ಯುಲರಾಗಿ ಪೂಜೆ ಮಾಡ್ತೀವಿ ಆ ಥರ ಪೂಜೆ ಮಾಡ್ಕೊಳ್ಳೋದು. ನಮ್ಮ ಮನೆ ದೇವರಿಗೆ ತುಪ್ಪದ ದೀಪ ಹಚ್ಚೋದಂತೂ ಮರಿಬೇಡಿ ಫ್ರೆಂಡ್ಸ್. ಈ ಪ್ರತಿದಿನ ನಾವು ತುಪ್ಪದ ದೀಪನ ಹಚ್ಚೋದ್ರಿಂದ ನಮ್ಮ ಮನೆ ದೇವ್ರಿಗೂ ಕೂಡ ಸಲ್ಲುತ್ತೆ. ಅದರಿಂದ ನಮಗೆ ಫೈನಾನ್ಷಿಯಲ್ ಸ್ಟೇಜಸ್ಸು ಮತ್ತು ಗಂಡ ಹೆಂಡತಿಯರ ಮಧ್ಯೆ ಯಾವುದೇ ಥರ ಕಿತ್ತಾಟ ಇರ್ಬೋದು, ಮನೇಲಿ ಏನೇ ಚಿಕ್ಕ ಪುಟ್ಟ ಸಮಸ್ಯೆ ಇರ್ಬೋದು ಆದಷ್ಟು ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಇದನ್ನು ನೀವು ಟ್ರೈ ಮಾಡಿಲ್ಲ ಅಂದರೆ ಒಂದು ಸತಿ ಟ್ರೈ ಮಾಡಿ. ಮತ್ತು ಇನ್ನೊಂದು ಟಿಪ್ಸ್ ಏನು ಅಂತಂದರೆ ಮನೆಯಲ್ಲಿ ಫೈನಾನ್ಷಿಯಲ್ ಸ್ಟೇಜಸ್ ಆಗಿರ್ಬೋದು, ಗಂಡ ಹೆಂಡತಿಯರ ಮಧ್ಯೆ ಬಿರುಕೇನಾದರೂ ಇತ್ತು ಅಂದರೆ ಅದನ್ನು ಕಡಿಮೆ ಮಾಡಬೇಕು ಅಂದರೆ ಬೆಳಗ್ಗೆ ಯಾವಾಗಲೂ ಗಂಡ ಪೂಜೆ ಮಾಡಿದರೆ ಸಂಜೆ ಗೋಧೂಳಿ ಸಮಯದಲ್ಲಿ ಯಾರು ಮನೆ ಹೆಂಗಸರಿರ್ತಾರೆ ಅವರು ಪೂಜೆ ಮಾಡೋದ್ರಿಂದ ತುಂಬ ಗಂಡ ಹೆಂಡತಿಯರ ಮಧ್ಯೆ ಏನಾದರೂ ಬಿರುಕು, ಭಿನ್ನಾಭಿಪ್ರಾಯ, ನಮಗೆ ಫೈನಾನ್ಷಿಯಲ್ ಬ್ಲಾಕೇಜಸ್ ಇದೆ ಅನ್ನೋರು ಸಂಜೆ ಟೈಮಲ್ಲಿ ಗೋಧೂಳಿ ಸಮಯದಲ್ಲಿ ಲೇಡೀಸ್ ಮನೇಲಿ ಯಾರು ಇರ್ತಾರೆ ಅವರು ತುಪ್ಪದ ದೀಪನ ಮನೆ ದೇವ್ರನ್ನ ನೆನೆಸ್ಕೊಂಡು ಹಚ್ಚೋದ್ರಿಂದ ಫೈನಾನ್ಷಿಯಲ್ ಬ್ಲಾಕೇಜು ಕಂಪ್ಲೀಟಾಗಿ ರಿಮೂವ್ ಆಗುತ್ತೆ ಅಂತಲೇ ಹೇಳ್ಬೋದು. ಇದು ಖಂಡಿತ ನನಗೆ ವರ್ಕ್ ಆಗಿರೋದ್ರಿಂದ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಈ ಅಮಾವಾಸ್ಯೆ ಪೂಜೆ ಬಗ್ಗೆ ತಿಳ್ಕೊಳ್ಳೋದಾದರೆ ಮನೆಯೆಲ್ಲ ಪೂಜೆ ಎಲ್ಲ ಆದ ನಂತರ ದೇವಸ್ಥಾನದಲ್ಲಿ ನೀವು ಹಿಂದಿನ ದಿನವೇ ರುದ್ರಾಭಿಷೇಕಕ್ಕೆ ಏನಾದರೂ ಕೊಟ್ಟಿದ್ರೆ ದೇವಸ್ಥಾನಕ್ಕೆ ಹೋಗಿ, ಇಲ್ಲ ಅಂದರೆ ಹಿಂದಿನ ದಿನವೇ ಕೊಡಿ. 3 ರುದ್ರಾಭಿಷೇಕ ಅಂದರೆ 3 ತಿಂಗಳು ಪ್ರತಿ ಅಮಾವಾಸ್ಯೆಗೆ ಕೊಡ್ತಾ ಬಂದರೆ ನಮ್ಮ ಫೈನಾನ್ಷಿಯಲ್ ಬ್ಲಾಕೇಜು ರಿಮೂವ್ ಆಗುತ್ತೆ. ಫೈನಾನ್ಷಿಯಲಿಂದ ನಾವೇನಾದರೂ ತುಂಬ ಸ್ಟ್ರಗಲ್ ಪಡ್ತಾ ಇದ್ದೀವಿ ಅನ್ನೋದಾದರೆ ಈಶ್ವರನಿಗೆ ಬಿಲ್ವಪತ್ರೆನ ಅರ್ಪಿಸೋದು. ಶಿವನ ತಲೆ ಮೇಲೆ ಬಿಲ್ವಪತ್ರೆನ ನಾವೇನು ತೊಗೊಂಡೋಗಿರ್ತೀವಲ್ಲ ಅದನ್ನ ಕಡ್ಡಿ ಸಮೇತ ಕೊಟ್ಬಿಡಿ. ನೀವೇನಾದರೂ ಕೊಡ್ತೀವಿ ಅನ್ನೋದಾದರೆ ಬಿಲ್ವಪತ್ರೆ ಎಲೆ ಮಾತ್ರ ತೊಗೊಂಡೋಗಿ ಕೊಟ್ಟು ಶಿವನ ತಲೆ ಮೇಲೆ ಇಟ್ಟು ಅದನ್ನು ಮನೆಗೆ ತಂದು ನಮ್ಮ ಕ್ಯಾಶ್ ಬಾಕ್ಸ್ ಆಗಿರ್ಬೋದು ಇಲ್ಲ ಪರ್ಸ್, ನಾವು ಎಲ್ಲಿ ಟ್ರಾನ್ಸಾಕ್ಷನ್ನ ಮಾಡ್ತೀವಿ ಕ್ಯಾಶ್ನ ಅಲ್ಲಿಡೋದ್ರಿಂದ ನಿಜವಾಗ್ಲೂ ಫೈನಾನ್ಷಿಯಲ್ ಒಂದು ಒಳ್ಳೆ ರೀತಿಯಲ್ಲಿ ಗ್ರೋನ ಕೊಡುತ್ತೆ. ಆ್ಯಂಡ್ ಇವತ್ತು ಬರೀ ಈಶ್ವರನ್ನ ಅಷ್ಟೇ ಆರಾಧಿಸೋದಲ್ಲ, ವಿಷ್ಣುನೂ ಕೂಡ ಆರಾಧಿಸಬೇಕು. ಸೊ ನೀವೇನಾದರೂ ಬಿಲ್ವಪತ್ರೆ ಈಶ್ವರನ ಕೊಟ್ಟಿದ್ರೆ ತುಳಸಿನ ತಗೊಂಡೋಗಿ ವಿಷ್ಣು ದೇವನಿಗೆ, ಲಕ್ಷ್ಮೀ ನಾರಾಯಣರಿಗೆ ಕೊಟ್ಟು ನೀವು ಪೂಜೆ ಮಾಡೋದು ತುಂಬ ಅಂದರೆ ತುಂಬ ಒಳ್ಳೆಯದು, ಶುಭ ಫಲನ ಕೊಡುತ್ತೆ ಅಂತಲೇ ಹೇಳ್ಬೋದು. ಅದ್ರ ಜೊತೆಗೆ ಲಕ್ಷ್ಮಿ ಇರ್ತಾರೆ, ದುರ್ಗಾದೇವಿ, ಯಾವುದಾದ್ರು ದೇವಸ್ಥಾನಕ್ಕೆ ಹೋಗಿ ಕೆಂಪು ಹೂವು, ಬಿಳಿ ಹೂವು, ಇಲ್ಲ ನಮ್ಗೆ ಅಲ್ಲೆಲ್ಲ ಹೋಗೋಕ್ಕೆ ಪುರ್ಸೊತ್ತಿಲ್ಲ ಅನ್ನೋರು, ನಾವು ಕೆಲ್ಸಕ್ಕೆ ಹೋಗ್ಬೇಕು ಅಲ್ಲೆಲ್ಲ ಹೋಗೋಕ್ಕಾಗಲ್ಲ ಅಂದರೆ ನಮ್ಮ ಮನೆ ದೇವರಲ್ಲಿ ನಾವು ಇದಿಷ್ಟನ್ನು ಹೂವು ಇಟ್ಟು, ಇಲ್ಲಾಂದರೆ ಶಿವನ ಫೋಟೋ ಇದ್ದೇ ಇರುತ್ತೆ ಮನೆಯಲ್ಲಿ, ಇಲ್ಲ ವಿಷ್ಣು ಫೋಟೋ ಇದ್ದೇ ಇರುತ್ತೆ, ಇಲ್ಲ ಅಂದರೆ ಕಳಶನಾರು ಇದ್ದೇ ಇರುತ್ತೆ, ದೇವ್ರ ಮುಂದೆ ಇಟ್ಟು ನಾವು ಪೂಜೆ ಮಾಡೋದ್ರಿಂದನೂ ಕೂಡ ಸಾಕಷ್ಟು ಶುಭ ಫಲ ಅಂತಲೇ ಹೇಳ್ಬೋದು. ಇದಿಷ್ಟು ಸೋಮಾವತಿ ಅಮಾವಾಸ್ಯೆ ಇಲ್ಲ ಎಳ್ಳು ಅಮಾವಾಸ್ಯೆ ಇದ್ರ ಬಗ್ಗೆ ನಾನು ಪುಟ್ಟದಾಗಿ ನಿಮಗೆ ಇನ್ಫಾರ್ಮೇಷನ್ನ ಕೊಟ್ಟಿದ್ದು. ಆ್ಯಂಡ್ ಇವತ್ತು ಕಮಿಂಗ್ ಬ್ಯಾಕ್ ಟು ನನ್ನ ವ್ಲಾಗ್ ಬಗ್ಗೆ ನಿಮಗೆ ವಿಷಯನ ತಿಳಿಸ್ಕೊಡೋದಾದರೆ ಇವತ್ತು ಬ್ರಾಹ್ಮಿ ಮುಹೂರ್ತ 3
AM ಇಂದ ನನ್ನ ವ್ಲಾಗು ಶುರುವಾಗಿದೆ. ಬಟ್ ಇದನ್ನ ನಾನು ಕ್ಯಾಪ್ಚರ್ ಮಾಡ್ಕೊಳಕ್ಕಾಗಲಿಲ್ಲ, ಕ್ಯಾಮ್ರಾ ಆನ್ ಮಾಡೋಕ್ಕಾಗಿಲ್ಲ. ಯಾಕಂದರೆ ನಮ್ಮನೆ ಪುಟ್ಟು ಕಂದಮ್ಮ ನತೀಕ್ಷಾ ಇದ್ದಾಳೆ, ಇವಳಿಗೆ ಸ್ವಲ್ಪ ಜ್ವರ ಬಂದಿರೋ ಕಾರಣದಿಂದಾಗಿ ನಾನು ಇದನ್ನು ಕಂಪ್ಲೀಟಾಗಿ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ಇಲ್ಲಿ ಪ್ರದಕ್ಷಿಣೆ ಹಾಕ್ತೀನಿ ಅಂತ ಹೇಳ್ತಾ ಇದ್ಲು. ಸೊ ಅದನ್ನು ಇಲ್ಲಿ ಇವರಿಬ್ಬರು ಟೀಚ್ ಮಾಡ್ತಾ ಇದ್ದಾರೆ. ಎಷ್ಟು ಚೆನ್ನಾಗಿ ಹೇಳ್ಕೊಡ್ತಾ ಇದ್ದಾರೆ ನೋಡಿ ಅಪ್ಪ ಮಗಳು. ನಾನು ವಿಡಿಯೋ ಮಾಡೋದು ಇವರಿಬ್ರಿಗೂ ಗೊತ್ತಿರಲಿಲ್ಲ. ಪಾಪ ಸಡನ್ನಾಗಿ ನೋಡಿದ ತಕ್ಷಣ ನಾಚ್ಕೊಂಡ್ಬಿಟ್ರು. ಆ್ಯಂಡ್ ಅದಾದಮೇಲೆ ನತೀಕ್ಷನ್ಗೆ ಅಡ್ಡ ಬೇಯಿಸ್ಕೊಂಡು ನಾವು ಇವಾಗ ದೇವಸ್ಥಾನಕ್ಕೆ ಹೋಗೋಣ ಅಂತ ನಾನು ಆವಾಗಲೇ ಹೇಳ್ದಂಗೆ ಇವತ್ತು ನಾವು ದೇವಸ್ಥಾನದಲ್ಲಿ ರುದ್ರಾಭಿಷೇಕ ಕೊಟ್ಟಿದ್ವಿ. ಸೊ ಬೆಳಗ್ಗೆನೇ ಹೋಗಬೇಕಾಗಿತ್ತು, ಅಭಿಷೇಕ ಇರೋದೆಲ್ಲ 6 ಗಂಟೆಗೆ. ಇವತ್ತು ನತೀಕ್ಷನ್ಗೆ ಹುಷಾರಿಲ್ಲದೆ ಇರೋ ಕಾರಣ ಜ್ವರ ಬಂದು ಸ್ವಲ್ಪ ಹೊತ್ತು 1 ಅವರ್ ತುಂಬಾ ಕಾಡಿಸ್ಬಿಟ್ಲು. ಬೆಳಗ್ಗೆ 3 o'clock ಒಂದು 4:30 ತನಕನೂ ಒಂದು 1.5 hour ತುಂಬಾ ಕಾಡಿಸಿದ್ಲು. ಸಿರಪ್ ಎಲ್ಲ ಹಾಕಿ ಅದಾದಮೇಲೆ ಅವಳಿಗೆ ಸ್ವಲ್ಪ ಹಾಲೆಲ್ಲ ಕುಡಿಸಿ ಸಮಾಧಾನ ಮಾಡಿದ ಮೇಲೆ ಒಂದು 4:30 ಹಂಗೆ ಕೈ ಬಿಟ್ಲು. ಅದಾದಮೇಲೆ ನಾನು ದೇವಸ್ಥಾನಕ್ಕೆ ಹೋಗೋಕ್ಕೆ ಎಲ್ಲ ರೆಡಿ ಮಾಡಿಕೊಂಡೆ. ಇವತ್ತೇ ದೇವ್ರ ಮನೆಯೆಲ್ಲ ಶುದ್ಧವಾಗಿ ಕ್ಲೀನ್ ಮಾಡ್ಕೊಂಡಿರೋದ್ರಿಂದ ಇನ್ನೇನು 2 ಡೇಸಲ್ಲಿ ನ್ಯೂ ಇಯರ್ ಕೂಡ ಬಂತು. ಇವತ್ತು ಅಮಾವಾಸ್ಯೆ ಇತ್ತಲ್ವ, ಸೊ ಬೆಳಗ್ಗೆನೇ ಮಾಡೋಣ ಅಂತ 3 o'clock ಇದ್ದೆ. ಬಟ್ ನತೀಕ್ಷಾ ಕೈ ಬಿಡಲಿಲ್ಲ ನನ್ನ. ಸೊ ಲೇಟ್ ಆಗೋಯ್ತು, 7:30 ಆಗೋಯ್ತು ಪೂಜೆ ಮಾಡೋದು. ಮಕ್ಕಳಿರೋ ಮನೆಯಲ್ಲಿ ಚಿಕ್ಕ ಪುಟ್ಟ ಈ ಥರ ಟೈಮ್ ಮೇಲೆ ಕೆಳಗೆ ಆಗುತ್ತೆ, ಏನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು 7:30ಗೆ ನಾವಿಲ್ಲಿ ದೇವಸ್ಥಾನದ ಕಡೆ ಇವಾಗ ದೇವಸ್ಥಾನದ ಕಡೆ ನಾವೆಲ್ಲ ಹೊರಟಿದ್ದಾಯಿತು. ಹಾಯ್, ಅದು ಬಾಯ್ ಅಲ್ಲ. ಹಾಯ್ ಫ್ರೆಂಡ್ಸ್, ಹಾಯ್ ಹಾಯ್. ಅಕ್ಕ ಇಲ್ಲ ಕೂಗು ಅಕ್ಕ. ಸೋಮಾವತಿ ಅಮಾವಾಸ್ಯೆ ಬಗ್ಗೆ ಒಂದು ಚುಟುಕಾದ ಕಥೆಯನ್ನು ಹೇಳ್ಬಿಡ್ತೀನಿ. ಕಪ್ಪು ಇರುವೆ ಬರುತ್ತಲ್ಲ, ಅದು ಶಿವಲಿಂಗದ ಮೇಲೆ ಹೋಗಿರುತ್ತೆ. ಅದಕ್ಕೆ ಹೇಗೆ ಇಳಿಬೇಕು ಅಂತ ಗೊತ್ತಾಗಲ್ಲ, ಎಡ ಇಳಿಬೇಕಾ ಬಲ ಇಳಿಬೇಕಾ ಅಂತಲೂ ಗೊತ್ತಿಲ್ಲ. ಅದು ಇಳಿಯೋದಕ್ಕೆ ಗೊತ್ತಾಗ್ದೇ ಶಿವನ ಸುತ್ತ 3 ಪ್ರದಕ್ಷಿಣೆನ ಹಾಕತ್ತೆ. ಅದರಿಂದಾಗಿ ಪುನರ್ಜನ್ಮದಲ್ಲಿ ಮರುಜನ್ಮ ತಾಳಿದಾಗ ಕಾಶಿ ರಾಜ್ಯದಲ್ಲಿ ರಾಜನಾಗಿ ಜನಿಸಿ ಸಕಲ ಐಶ್ವರ್ಯವನ್ನು ಪಡೆದಿದೆ ಅಂತ ಪುರಾತನ ಹೇಳಲಾಗಿದೆ. ಸೊ ಅದರಿಂದಾಗಿ ಇವತ್ತು ಯಾರೆಲ್ಲ ದೇವಸ್ಥಾನಕ್ಕೆ ಹೋಗಿದ್ರೆ 3 ಪ್ರದಕ್ಷಿಣೆ ಹಾಕೋದಂತೂ ಯಾರೂ ಮರಿಬೇಡಿ. ಆಲ್ಮೋಸ್ಟ್ ಎಲ್ಲ ದೇವಸ್ಥಾನಕ್ಕೆ ಹೋದರೆ 3 ಪ್ರದಕ್ಷಿಣೆ ಹಾಕ್ತಾರೆ. ಕೆಲವೊಂದು ಸತಿ ಒಂದೊಂದೇ ಪ್ರದಕ್ಷಿಣೆಯಲ್ಲಿ ನಿಲ್ಲಿಸ್ತಾರೆ. ಆ ಥರ ಯಾರು ಒಂದು ಪ್ರದಕ್ಷಿಣೆಯಲ್ಲಿ ನಿಲ್ಲಿಸ್ಬೇಡಿ, 3 ಪ್ರದಕ್ಷಿಣೆನ ಹಾಕಿ. ಆ್ಯಂಡ್ ಬಿಲ್ವಪತ್ರೆನ ಕೊಟ್ಟು ದೇವ್ರ ತಲೆ ಮೇಲಿಂದ ಬಿಲ್ವಪತ್ರೆನ ತಂದು ಮನೆಯಲ್ಲಿ ಕ್ಯಾಶ್ ಬಾಕ್ಸಲ್ಲಿ ಇಡೋದನ್ನ ಮರಿಬೇಡಿ. ಅದನ್ನು ತಂದಿರೋದನ್ನ ಡಿಟಾಕ್ಸ್ ಮಾಡಿ ಕುಡಿಯೋದ್ರಿಂದ ನಮ್ಮ ಮೆಂಟಲ್ ಹೆಲ್ತ್ಗೆ ತುಂಬ ಅಂದರೆ ತುಂಬ ಒಳ್ಳೆಯದು. ಯಾರೆಲ್ಲ ಮೆಂಟಲ್ ಇಲ್ನೆಸ್ಸಿಂದ ಸಫರ್ ಪಡ್ತಾ ಇರ್ತೀರ, ಅಂದರೆ ತುಂಬ ಮೈಂಡ್ ಡಿಸ್ಟರ್ಬ್ ಆಗಿರುತ್ತೆ, ಕಾಮ್ ಆಗಿರಲ್ಲ ಅನ್ನೋರು ಡಿಟಾಕ್ಸ್ ಮಾಡ್ಕೊಂಡು ಕುಡಿಯೋದ್ರಿಂದ ತುಂಬಾ ಒಳ್ಳೆಯದು. ಅದಲ್ಲದೆ ನಮ್ಮ ಆ್ಯಂಟಿ ಆಕ್ಸಿಡೆಂಟ್ ಜಾಸ್ತಿ ಇರೋದ್ರಿಂದ ನಮ್ಮ ಸ್ಕಿನ್ನಿಗೂ ಕೂಡ ತುಂಬ ಒಳ್ಳೆಯದು, ಮೆಂಟಲ್ ಹೆಲ್ತ್ಗೂ ಕೂಡ ಒಳ್ಳೆಯದು. ಆ್ಯಂಡ್ ನಮ್ಮ ಫೈನಾನ್ಷಿಯಲ್ ಸ್ಟೇಜಸ್ನ ಬ್ಲಾಕೇಜಸ್ನ ರಿಮೂವ್ ಮಾಡುತ್ತೆ. ನಾವು ಎಲ್ಲಿ ಟ್ರಾನ್ಸಾಕ್ಷನ್ನ ಮಾಡ್ತಾ ಇರ್ತೀವಿ ಮನಿನ ಅಲ್ಲಿಡೋದು ತುಂಬ ಒಳ್ಳೆಯದು. ಆ್ಯಂಡ್ ಇದಾಗಿತ್ತು ಸೋಮಾವತಿ ಅಮಾವಾಸ್ಯೆ ಬಗ್ಗೆ ಕಂಪ್ಲೀಟ್ ವಿಷಯನ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಹೇಗೆ ಮನೇಲಿ ಮಾಡೋದು, ದೇವಸ್ಥಾನದಲ್ಲಿ ಮಾಡೋದು, ಏನು ಮಾಡಿದ್ರೆ ಒಳ್ಳೆಯದು ಅಂತ ಕಂಪ್ಲೀಟಾಗಿ ವಿಷಯ ಎಲ್ಲ ತಿಳಿಸ್ಕೊಟ್ಟಿದ್ದೀನಿ. ಆ್ಯಂಡ್ ಮನೆಗೆ ಹೊರಟಿದ್ದಾಯಿತು ನಾವಿಲ್ಲಿಂದ. ಏನು ಬೇಕಪ್ಪ? ಕಾಂತಾರ ಹೆಸರಲ್ಲಮ್ಮ. ಏನು ಬೇಕು? ಯಾವ್ದಾಗ್ಬೇಕಮ್ಮ ಚಾನಲ್? ಕಾಂತಾರ ಮೂವಿ ಅಂತ ಹಾಕಮ್ಮ. ಏನ್ ಬೇಕು ನತೀಕ್ಷಾ? ಕಾಂತಾರ. ಹಾಯ್ ಫ್ರೆಂಡ್ಸ್, ಇವಾಗ ನೋಡಿದ್ರಲ್ಲ ನಮ್ಮ ನತೀಕ್ಷಾ ಈಗ ಒಂದೊಂದು ಪುಟ್ಟು ಮಾತನ್ನ ಕಲಿತಾ ಇದ್ದಾಳೆ. ಆ್ಯಂಡ್ ಇವಾಗ ಅವಳಿಗೆ 2 years ಕಂಪ್ಲೀಟ್ ಆಗಿದೆ. ಅದ್ರ ಬಗ್ಗೆನೂ ನಿಮ್ಗೊಂದು ಕಂಪ್ಲೀಟ್ ಕ್ಲಾರಿಟಿನ ಕೊಡ್ತೀನಿ. ಈ ವರ್ಷ ಅವಳಿಗೆ ಬರ್ತಡೇ ಯಾವುದೇ ಥರ ನಾವು ಸೆಲೆಬ್ರೇಷನ್ ಮಾಡಲಿಲ್ಲ, ಯಾಕಂದರೆ ಪುನೀನೂ ಸ್ವಲ್ಪ ತುಂಬ ಬ್ಯುಸಿ ಇದ್ದರು. ಬರೀ ನಾವು ದೇವಸ್ಥಾನಕ್ಕೆ ಹೋಗಿದ್ದು ಮನೆಗೆ ಬಂದಿದ್ದು ಅಷ್ಟೇ ಆಯಿತು. ನಾವು ಕೇಕ್ ಕೂಡ ಕಟ್ ಮಾಡಲಿಲ್ಲ ಈ ವರ್ಷ, ಯಾಕಂದರೆ ಅವಳಿಗೆ ಇನ್ನೂ ಏನೂ ಗೊತ್ತಾಗಲ್ಲ, ಕಟ್ ಮಾಡಿದ್ರೂ ಅವಳಿಗೆ ಅರ್ಥ ಆಗಲ್ಲ ಅಂತ ಮಕ್ಕಳಿಗೆ ಮಾತ್ರ ಒಂದು ಚಿಕ್ಕ ಕೇಕ್ ತಂದು ಪುಟ್ಟದಾಗಿ ಕಟ್ ಮಾಡಿಸಿ ಮಾಡ್ಕೊಂಡಿದ್ದಾಯಿತು. ಬೇರೆ ಏನೂ ಮಾಡಲಿಲ್ಲ ನಾವು ಸೆಲೆಬ್ರೇಷನ್ ಅಂತ. ಸೊ ಹಾಗಾಗಿ ಬರ್ತ್ಡೇ ವ್ಲಾಗ್ ಏನೂ ಮಾಡಲಿಲ್ಲ ನಾವು. ಆ್ಯಂಡ್ ಇವತ್ತು ನತೀಕ್ಷಂಗೆ ನೈಟಿಂದನೇ ಜ್ವರ ಬಂದಿತ್ತು, ಹಂಗಾಗಿ ಇವತ್ತು ಅವಳಿಗೆ ಬಾರ್ಲಿ ಗಂಜಿನ ಕೊಡ್ತಾಯಿದ್ದೀನಿ. ಮಕ್ಕಳಿಗೇನಾದರೂ ಜ್ವರ ಬಂದಾಗ ಈ ಥರ ಬಾರ್ಲಿ ಗಂಜಿನ ಕುಡಿಸಿದ್ರೆ ಆದಷ್ಟು ಬೇಗ ಜ್ವರ
ತಾನೇ ಕಡಿಮೆ ಆಗ್ತಾ ಬರುತ್ತೆ. ನೀವೇನು ಸಿರಪ್ ಹಾಕ್ತಿದ್ದೀರಾ ಅದನ್ನು ಹಾಕಿ ಅದ್ರ ಜೊತೆಗೆ ಬಾರ್ಲಿ ಗಂಜಿನ ಕುಡಿಸೋದ್ರಿಂದ ನಾನು ಮಕ್ಕಳಿಗೆ ಇಬ್ಬರಿಗೆ ಏನಾದರೂ ಜ್ವರ ಬಂದರೆ ಈ ಥರ ಟ್ರೈ ಮಾಡ್ತೀನಿ. ಬೇಗ ಅಂದರೆ 1 ಡೇ ಅಲ್ಲೇ ಕ್ವಿಕ್ಕಾಗಿ ಜ್ವರ ಹೊರಟೋಗುತ್ತೆ. ಸೊ ಇವತ್ತು ಸೆಕೆಂಡ್ ಡೇ ನಾನು ವ್ಲಾಗ್ ಮಾಡ್ತಾ ಇರೋದು. ಇವತ್ತು ಆಲ್ಮೋಸ್ಟ್ ಅವಳಿಗೆ ಜ್ವರ ಕಡಿಮೆ ಆಗಿದೆ. ಬಾರ್ಲಿ ಗಂಜಿನ ಕೊಡೋದ್ರಿಂದ ಬೇಗ ಬಾಡಿ ಹೀಟು ಕೂಡ ಕಡಿಮೆ ಆಗುತ್ತೆ. ಆಮೇಲೆ ಏನು ರೆಸಿಸ್ಟೆನ್ಸ್ ಪವರ್ಸು ಚೆನ್ನಾಗಿರುತ್ತೆ, ಇಮ್ಯುನಿಟಿನೂ ಚೆನ್ನಾಗಿರೋದ್ರಿಂದ ಮಕ್ಕಳಿಗೆ ಜ್ವರ ಬೇಗ ಕಡಿಮೆ ಆಗುತ್ತೆ. ಸೊ ಅವಳಿಗೆ ಗಂಜಿ ಕೊಟ್ಟಿದ್ದಾಯಿತು. ಈ ಥರ ಮಾಡಿ ನಿಮ್ಮ ಹತ್ರ ಒಂದು ವಿಷಯನ ಶೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಎಲ್ಲರ ಮನೆಯಲ್ಲೂ ಮಕ್ಕಳು ಆಲ್ಮೋಸ್ಟ್ ಫೋನ್ನ ನೋಡೋದು ತುಂಬ ಅಂದರೆ ತುಂಬ ಕಾಮನ್ನು. ಇಲ್ಲ ಅಂದರೆ ಊಟ ಮಾಡಲ್ಲ, ಇಲ್ಲ ಅಂತ ಅಂದರೆ ಏನು ಕೆಲಸ ಆಗಲ್ಲ. ಫೋನ್ ಕೊಟ್ಟರೆ ಡಿಮ್ಯಾಂಡ್ ಮಾಡೇ ಮಾಡ್ತಾರೆ, ಬ್ಲ್ಯಾಕ್ ಮೇಲ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ಆ್ಯಂಡ್ ನಮ್ಮ ಮನೇಲಿ ಕಂಪ್ಲೀಟ್ ಫೋನ್ನ ಬ್ಯಾನ್ ಮಾಡಿದ್ದೀವಿ. ಯಾವ ಥರ ಮಾಡಿದ್ವಿ ಅಂದರೆ ನಾವು ಮಾಡಿದ್ದಕ್ಕಿಂತ ಅವ್ರಿಗೆ ಅರ್ಥ ಆಗಿ ಬಿಟ್ಬಿಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಅದು ಹೇಗೆ ಈಸಿ ಆಯಿತು ಅಂತ ಅಂದರೆ ಲಾಸ್ಟ್ ಟೈಮ್ ನಾವು ಚೆಕಪ್ಪಿಗೆ ಅಂತ ಹೋಗಿದ್ವಿ. ಜ್ವರ ಬಂದಿತ್ತು ಅಂದ್ಬಿಟ್ಟು ಹೋಗಿದ್ವಿ ಕ್ಲಿನಿಕಲ್ಲಿ. ಅಲ್ಲಿ ಡಾಕ್ಟ್ರು ನತೀಕ್ಷಾ ತುಂಬ ಇನ್ಸ್ಟೆಂಟಾಗಿ ಸ್ಕ್ರಾಲ್ ಮಾಡ್ತಾನೆ ಇದನ್ನು ನೋಡಿದರು. ನೋಡಾದ್ಮೇಲೆ ಕರೆದು ಅವರು ಸ್ಟ್ರಿಕ್ಟಾಗಿ ಹೇಳಿದ್ರಾಯ್ತಾ, ಈ ಥರ ಫೋನ್ ಯೂಸ್ ಮಾಡೋದ್ರಿಂದ. ಆ ಟೈಮಲ್ಲಿ ಏನಂದರೆ ನಮ್ಮ ಲಕ್ ಅನಿಸುತ್ತೆ, ಡಿಂಪನೂ ನಮ್ಮ ಜೊತೆ ಬಂದಿದ್ಲು. ಸೊ ಅವರು ಅವೇರ್ನೆಸ್ನ ಹೇಳಿದ್ರು ನಮಗೆ. ಅದನ್ನ ಅವರಿಬ್ಬರು ಅರ್ಥ ಮಾಡೋ ಥರ ಹೇಳಿದ್ರು. ಬಟ್ ನಮ್ಮ ನತೀಕ್ಷಂಗೆ ಎಷ್ಟು ಅರ್ಥ ಆಯಿತೋ ಗೊತ್ತಿಲ್ಲ. ಅವತ್ತಿಂದ ಇಬ್ಬರು ಫೋನ್ನ ಬಿಟ್ಬಿಟ್ರು ಕಂಪ್ಲೀಟಾಗಿ. ಅವ್ರು ಹೇಳಿದ್ದಿಷ್ಟೇ, ಫೋನ್ನ ನೀವು 16 ವರ್ಷದ ತನಕ ನೀವೇನಾದರೂ ಮಕ್ಳ ಕೈಲಿ ಕೊಟ್ಟರೆ ಮೆಂಟಲ್ ಇಲ್ನೆಸ್ ಆಗುತ್ತೆ. ಅಂದರೆ ಅವರಿಗೆ ಸರಿಯಾಗಿ ನಿಂತ್ಕೊಳ್ಳೋಕ್ಕಾಗಲಿ, ಸರಿಯಾಗಿ ಕೂತ್ಕೊಳ್ಳೋಕ್ಕಾಗಲಿ, ಓದೋದಕ್ಕೆ ಕಾನ್ಸಂಟ್ರೇಟ್ ಮಾಡೋದಕ್ಕಾಗಲಿ 16 ವರ್ಷ ಫುಲ್ ಕಂಪ್ಲೀಟ್ಲಿ ಬ್ಯಾನ್ ಮಾಡಿ ಔಟ್ ಆಫ್ ಕಂಟ್ರಿಲಿ ಆಸ್ಟ್ರೇಲಿಯಾದಲ್ಲೂ ಕಟ್ ಆಫ್ ಮಾಡಿದ್ದಾರೆ. ಸೊ ಆವತ್ತಿಂದ ನಮ್ಮ ಮನೆಯಲ್ಲೂ ಕೂಡ ಕಟ್ ಆಫ್ ಮಾಡಿದ್ದೀವಿ. ಈಗ ಆಲ್ಮೋಸ್ಟ್ 1 ಮಂತ್ ಮೇಲಾಯಿತು. ನತೀಕ್ಷಂಗೆ ಎಷ್ಟು ಅರ್ಥ ಆಯಿತೋ ಏನು ಅರ್ಥ ಆಯಿತೋ ನಿಜ ಗೊತ್ತಿಲ್ಲ. ಅವಳಿಗೂ ಅರ್ಥ ಆಯಿತು, ಒಟ್ಟಿನಲ್ಲಿ ನಮ್ಮ ಡಿಂಪನಿಗೂ ಅರ್ಥ ಆಯಿತು. ಅವತ್ತಿಂದ ನಮ್ಮ ಡಿಂಪನಿಗೆ ಸ್ವಲ್ಪ ಭಯ ಬಂದಿದೆ. ಇವಾಗ ನಾವೇ ಫೋನ್ ನೋಡ್ತಾಯಿದ್ರು ಅವಳೇ ನಮ್ಗೆ ಅವೇರ್ನೆಸ್ನ ಕ್ರಿಯೇಟ್ ಮಾಡ್ತಾಳೆ. ಅಮ್ಮ 16 ವರ್ಷ ನಾನು ಫೋನ್ ನೋಡಬಾರ್ದಮ್ಮ, ನನ್ನ ಹೆಲ್ತ್ ಚೆನ್ನಾಗಿರಬೇಕು ಅಂತ. ಸೊ ನಿಮಗೂ ಏನಾದರೂ ಈ ಟಿಪ್ಸು ಯೂಸ್ಫುಲ್ ಆಯಿತು ಅಂತ ಅಂದರೆ, ಸ್ವಲ್ಪ ಕ್ರ್ಯಾಂಕಿಯಾಗಿದ್ಲು ಅಂತ ಇವಾಗ ಒಂದು 10 ನಿಮಿಷ ಹಾಕ್ಕೊಟ್ಟಿದ್ವಿ. ಸೊ ಹಂಗಾಗಿ ಇಷ್ಟೊಂದು ಮಗ್ನಳಾಗಿ ವಿಡಿಯೋನ ನೋಡ್ತಿದ್ದಾಳೆ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಇದೇನಾದರೂ ನಿಮ್ಗೆ ಇಷ್ಟ ಆಯಿತು ಅಂತ ಅಂದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಅಂತ ಹೇಳ್ತಾ, ಇನ್ನಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ನನ್ನ ವೀಡಿಯೋಸ್ನ ಶೇರ್ ಮಾಡಿಕೊಂಡ್ರೆ ನನಗೂ ತುಂಬ ಮೋಟಿವೇಟ್ ಅನಿಸುತ್ತೆ. ನಿಮ್ಮ ಜೊತೆ ಇನ್ನಷ್ಟು ಒಳ್ಳೊಳ್ಳೆ ಕಂಟೆಂಟ್ ಜೊತೆ ಮತ್ತೆ ಸಿಗ್ತೀನಿ ಇನ್ನೊಂದು ವ್ಲಾಗಲ್ಲಿ. ಮತ್ತು ಈ ವರ್ಷದ ಕೊನೆ ವಿಡಿಯೋ ಆಗಿರುತ್ತೆ. ಸೊ ಹಾಗಾಗಿ ಎಲ್ಲರಿಗೂ ಅಡ್ವಾನ್ಸ್ ಹ್ಯಾಪಿ ನ್ಯೂ ಇಯರ್. ಬಾಯ್.